ಫೋನ್ ರಿಂಗ್ ಆಯ್ತೈತೆ ತಗೋಬಾಲೆ ರೂಮಲ್ಲಿ ಐತೆ ಫೋನು. ರಿಂಗ್ ಆದರೂ ಸುಮ್ಮನೆ ನಿಂತ್ಕೋತಾಳೆ. ಅಲ್ಲೇ ರಿಂಗ್ ಆಯ್ತೈತೆ ತರಬೇಕು ಅನ್ನೋ ಜ್ಞಾನ ಇಲ್ಲ ಬಡ್ಡೆ ತೋಕೆ. ಏನ್ರಿ ಏನು ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಏನು ಮರಯ್ಯ? ಯಾಕಂದ್ರೆ ಫೋನು ಬಡ್ಕತಿರೋದು ಕೇಳಿಸ್ತಿಲ್ವ ಕಿವಿಗೆ ನಿಂಗೆ? ಫೋನ್ ತಗೋಬ ಒಂಚೂರ. ಯಾರೋ ಫೋನ್ ಮಾಡೋರೆ ನೋಡ್ತೀನಿ. ಫೋನ್ ರಿಂಗ್ ಆದರೆ ಬಂದು ತಗೊಳಕೈಕಿಲ್ವಾ? ಅದನ್ನೂ ನಿಮ್ಮ ಕೈಗೆ ತಂದಿಡೋಣ ಮಾಡೋ ಕೆಲಸ ಬಿಟ್ಬಿಟ್ಟು. ಅಲ್ಲ ಕೂತಿರೋರಿಗೆ ಇಷ್ಟಾದರೆ ನಮಗೆ ಎಷ್ಟು? ಏನು ಅಂಥ ಕೆಲಸ ಏನು ಮಾಡ್ತಾ ಇದೀಯವ? ನಾನು ಹೊರ್ಗಡೆ ದುಡ್ಕೊ ಬರೋರ್ಗಿಂತವ ನಿಂದು. ನಾನೇ ಚಾರ್ಜ್ ಹಾಕ್ಬಿಡ್ತಾ ಆಡಿ ಸುಸ್ತಾಯ್ತು ಅಂತ ಕೂತೀವ್ನಿ. ಹೆಂಗೆ ಆಡ್ತಾಳು ನೋಡು ಹಂಗೆಯ. ಅಲ್ಲ ತಂದೋ ತಂದಿಲ್ವ ಸಿಕ್ಕಿಲ್ವಾಗ ಫೋನ ಹಂಗೆ ಕೈಗೆ ಬೀಸ್ಕೊಂಡು ಬಂದೋ. ಅಯ್ಯೋ ತಗೋ ಮಾರೆ ತಗೋ. ಅಯ್ಯೋ ತರ್ನಿಲ್ಲ ಅಂದರೆ ಬುಟ್ಟಿಯಪ್ಪ, ತರ್ನಿಲ್ಲ ಅಂದರೆ ಬುಟ್ಟಿಯ. ಅಲ್ಲ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು ಮನೆ ಎಲ್ಲ ತೊಳಿತಾವನಿ, ಕ್ಲೀನ್ ಮಾಡ್ತಾವನಿ. ಏನು ಹಿಂಸೆ ಕೊಟ್ಟಿರಿ ಇಷ್ಟೊತ್ತು ಗಂಟ ವೈಟ್ಲು ಕೊಟ್ಟು. ಅಯ್ಯೋ ಸ್ಕೂಲು ಕಳ್ಸೋದೇ ಒಂದು ದೊಡ್ಡ ಹಿಂಸೆ ಕಣಪ್ಪ. ಅದು ಕಿರಿದೋ ಬಡ್ಕತ್ತದೆ ವೈಕಿಲ್ಲ ಅಂತ. ಇಷ್ಟೊತ್ತು ಗಂಟ ಅವ್ರದ್ದಾಯ್ತು, ಈಗ ನಿಮ್ದಾ? ಅಯ್ಯೋ ತಾಕೋ ನೀವು ಆಡ್ತೀರಿ. ಏನು ವರಮಹಾಲಕ್ಷ್ಮಿ ಅವಾಗೆಲ್ಲ ಮಾಡೇ ಬಿಡ್ತಿದ್ದ ವರಮಹಾಲಕ್ಷ್ಮಿಯ ಎಲ್ಲ ಈಗ ಎಲ್ಲ ಇದಕ್ಕೆ ಬಂದ್ಬಿಟ್ಟಿದ್ದೀರ್ಕಂದು ನೀವು. ಆ ಗದ್ದೆಲಿ ದುಡಿದ್ರೆ ಅದೇ ವರಮಹಾಲಕ್ಷ್ಮಿನೂ ಹೋಯ್ತದೆ, ಲಕ್ಷ್ಮಿನೂ ಹೋಯ್ತದಕ್ಕಂತೆ. ಮೈ ಬಗ್ಸ್ ದುಡಿದ್ರೆ ಎಲ್ಲ ಬೇಕಂತೆ. ನಡಿ ಅದೇನು ಮಾಡ್ಕೋಗು ನೀನು ತೊಳ್ತಿರ್ಕಾವ. ಗಣಪ ನಮ್ದೇವೆ ಎಷ್ಟು ಮಾಡಿದ್ರು ನಿಯತ್ತಿಲ್ಲ ಮನ್ಸಂಗೆ, ಹೆಂಗಂತಾರೆ ನೋಡಂಗೆ. ಓ ಸುಮ್ಮನೆ ಒಲೆ ಅದೇನು ಕೊಯ್ ಕೊಡ್ತಾದಿ ಸುಮ್ಮನೆ ಹೋಗು. ನೀವು ಅವಳ ಜೊತೆ ಮಾತಾಡ್ಕೊಂಡು ಯಾರು ಫೋನ್ ಮಾಡೋರಿ ಅಂತ ನೋಡನೇ ಇಲ್ಲ. ತಡಿ ನೋಡೋದು ಯಾರು ಫೋನ್ ಮಾಡೋರೆ. ಯಾವುದೋ ನಂಬರ್ ಗೊತ್ತಿಲ್ಲ, ಅನ್ನೋನ್ ನಂಬರಲ್ಲ. ರಿಂಗ್ ಬೇರೆ ಆಯ್ತಾ ಅದೇ ಎತ್ತಲ್ವಲ್ಲ. ಟ್ರೆಂಡ್ ಅಷ್ಟೊಂದು ಸಲ ರಿಂಗ್ ಆಯ್ತೈತೆ. ಅಯ್ಯೋ ಎತ್ತುತ್ತಾರೆ. ನಂಗೆ ಕೆಲಸ ಅದೇ ಮಾಡಕ್ತೀನಿ ತಾಡಿ. ಹಲೋ ಯಾರು ಹೇಳ್ರಣ್ಣ? ಫೋನ್ ಮಾಡಿದ್ರಲ್ಲ ಅದಕ್ಕೆ ಫೋನ್ ಮಾಡಿದೆ. ಏನು ಫೋನ್ ಎತ್ತನಿಲ್ವಲ್ಲ, ಕಟ್ ಮಾಡೋದ ಅಂತ ಹೋಯ್ತಿದೆ. ಅಷ್ಟೊತ್ತಿಗೆ ಎತ್ತಿದ್ರಲ್ಲ. ನಾನು ಕನ್ನಡ ನಂಜಣ್ಣ, ಗೊತ್ತಾಗ್ನಿಲ್ವಾ? ಓ ನಂಜಣ್ಣ ಹೇಳೋಣ. ಅಯ್ಯೋ ನಂಬರ್ ಐತಿತ್ತಿಲ್ಲ ಕನ್ನಡ ನಿಂದು. ಇನ್ನೊಂದು ನಂಬರ್ ಇತ್ತಪ್ಪ, ಹೊಸ ನಂಬರ್ ಇದು. ಅವ್ನು ಕನ್ನಡ ಅದು ಫೋನು ಕಳ್ಕೊಬಿಟ್ಟೆ. ಇಲ್ಲಿ ಸಂತೆಲಿ ಯಾರು ಎತ್ಕೋಗ್ಬಿಟ್ರು ಕನ್ನಡ. ನನ್ನ ಮಕ್ಕಳು ಕದಿಯೋರು ಜಾಸ್ತಿ ಆಗೋರು ಕನ್ನಡ ಇವಾಗ ಎಲ್ಲನೂ. ಫೋನಲ್ಲಿ ಏನು ಸಿಗ್ತಾವೆ ಬಡ್ಡೆ ತೋಕೆ? ಫೋನು ಕದೀತಾವಲ್ಲ. ಮೈ ಬಾಕ್ಸ್ ತುಡಿದ್ರೆ ಆಯ್ತದೆ ನನ್ನ ಮಕ್ಕಳು. ಇಂದ್ರಲ್ಲೆಲ್ಲ ಜೀವನ ಮಾಡ್ಬೇಕಣ್ಣ. ಅಣ್ಣ 17,000 ಕೊಟ್ಟು ತಗೊಂಡಿದ್ದೆ ಕನ್ನಡ. ಎತ್ತಿದ್ರು ಫೋನ್ ಆತಾಗೆ. ಅಯ್ಯೋ ನಾನೇ ಬೀಳ್ಸಿದ್ನೋ ಯಾವನಾರ ಎತ್ಕೋದ್ನೋಣ. ದೇವ್ರೊಬ್ಬಂಗೆ ಗೊತ್ತು ಕನ್ನಡ. ಹುಡುಕ್ತೆ ಕೇಳಿದೆ ಯಾವನು ಕೊಡಲಿಲ್ಲ. ಸುಮ್ಮನೆ ಅದೇ ತಗೆ. ಏನು ಮಾಡೋಕ್ಕೈಕಿಲ್ಲ ಕನ್ನಡ. ಕಾಯೋ ಕರ್ಮ ಅವ್ರ ಕರ್ಮ ಅನುಭವಿಸ್ತಾರೆ. ಹೇಳೋಣ ಏನು ಸಮಾಚಾರ? ಓ ಅದು ಅಣ್ಣ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಮಾಡಿದೆ. ಅದೇ ಹೇಳಿದ್ರಲ್ಲ ನಿಮ್ಮ ಹೆಂಡ್ತಿ ಹಾಕೊಂಡು ಗಂಡನ ಬಗ್ಗೆ. ಹೇಳೋಣ ಏನು ಸಮಾಚಾರ? ಅಣ್ಣ ಅವರು ಅವ್ರ ಥರ ಗೊತ್ತಿಲ್ಲ ಕರ್ಣ. ಇಲ್ಲೊಬ್ಬರು ಸಂತೆಯಲ್ಲಿ ಅವರೇ ಅಣ್ಣ. ನೀವು ಹೆಂಗೆ ಹೇಳಿದಿರಿ ಹಂಗೆ ಅವರೇ. ಬರ್ತೀರಾ ನೋಡ್ಕೋಗ್ರಿ? ಓ ದಿಟವಣ್ಣ ಇದ್ದಾರ? ದಪ್ಪಕ್ಕವ್ರೆ ನೋಡೋಣ ಬಿಳ್ಗವ್ರೆ. ದಪ್ಪಕ್ಕವ್ರೆ ಬಿಳಿಗವ್ರೆ ಚೆನ್ನಾಗವ್ರೆ. ಹಾಳು ಗಟ್ಟು ಮಸ್ತಾಗಿ ಚೆನ್ನಾಗವ್ರು ಕನ್ನಡ. ಹ್ಞೂ ಹಂಗೆ ಅವ್ರೆ ಅಣ್ಣ. ತಲೆಗೊಂದು ಇದನ್ನು ಕಟ್ಕೊಂಡವ್ರು ಕನ್ನಡ, ಟೋಪಿ ಥರ ಕಟ್ಕೊಂಡವ್ರೆ ಅಣ್ಣ. ಚೆನ್ನಾಗವನ ಆಳು ಕನ್ನಡ. ಹೇಳಿದ್ರಲ್ಲ ಅವತ್ತು ಸಿಕ್ಕಿ ಹಿಂಗೆ ನಮ್ಮ ಹೆಂಡ್ತಿ ಅಕ್ಕನ ಗಂಡ ಇಲ್ಲ ಅಂತ. ಅದಕ್ಕೆ ಇವರೇ ಇರಬೇಕು ಅಂತ ಅನುಮಾನ ಬತ್ತು ಅಣ್ಣ. ಅದಕ್ಕೆ ಫೋನ್ ಮಾಡಿದೆ ಕನ್ನಡ. ಹ್ಞೂ ಸರಿ ಬರ್ತೀನಿ. ಹಿಂಗೇನು ಹೇಳೋಕೆ ಹೋಗ್ಬೇಡ. ಹಿಂಗೆ ಯಾರು ಹೇಳೋರೆ ಹುಡ್ಕವ್ರೆ ಅಂತ ಅಣ್ಣ. ತಿರ್ಗಾ ಎತ್ತಾಗಾರ ಹೊಂದ್ಕಿಂಟೋತನು. ಇಲ್ಲ ಕಣ್ ಸುಮ್ಮನಿರಣ್ಣ, ಏನೂ ಹೇಳಿಲ್ಲ. ನಿಮಗೆ ಫೋನ್ ಮಾಡಿರೋದು ಅಣ್ಣ. ಏನು ಕುಡಿತಾನೆ ಕಣ, ಭಾರಿ ಸಿಕ್ಕಾಪಟ್ಟೆ ಕುಡ್ದಿದ್ದ. ನೆನ್ನೆ ಕುಡಿದ್ಬಿಟ್ಟು ಅಣ್ಣ ಹಾಳು ಮೂಳು ಅಂತ ಸಂತೆಲೆಲ್ಲ ಬರೀ ಮಾತಾಡೋದನ್ನೇ ಮಾಡವನೇ ಕಣಣ್ಣ. ಅಷ್ಟೊಂದು ಕುಡಿತದಣ್ಣ. ಅಯ್ಯೋ ಅಣ್ಣ ನಾನು ಕಂಡ ಕುಡಿತಿದ್ದಿಲ್ಲ ಅಣ್ಣ. ರಾತ್ರಿ ಯಾಕೋ ಜಾಸ್ತಿ ಕುಡಿದ್ಬಿಟ್ಟಿದ್ದ ಕಣಣ್ಣ. ಏನು ಕುಡಿದ್ಬಿಟ್ಟು ಗೊಳೋ ಅಂತ ರಾತ್ರಿ ಎಲ್ಲ ಹತ್ತನ್ಕಣ ಮಾರ್ಕೆಟಲ್ಲಿ. ಅಯ್ಯೋ ನಾನು ಕೆಟ್ಟ ನನ್ನ ಮಗ. ನನ್ನ ಹೆಂಡ್ತಿ ಮಕ್ಕಳು ಸಾಕ್ನಿಲ್ಲ, ದುಡಿಯೋಕ್ಕೆ ಆಗ್ನೇ ಓಡ್ ಬಂದ್ಬಿಟ್ಟಿವ್ನಿ. ಹಂಗೆ ಹಿಂಗೆ ಅಂತ ಏನೂ ಗೋಳಾಡ್ತಿದ್ದ ಕಣಣ್ಣ ಸಂತೆಲೆಲ್ಲವ. ಅಲ್ಲ ಕೆಟ್ಟ ನನ್ನ ಮಗ ಅಂತ ಸಂತೆಯಲ್ಲಿ ಗೋಳಾಡ್ಬಿಟ್ರೆ ಯಾರು ಕೇಳಾರಂತವ್ರು ಮಾತಾ? ಊರಿಗೆ ಬಂದು ನೋಡ್ಬೇಕಲ್ವಾ? ನಾವು ಹೇಳ್ದೋ ಕಣಣ್ಣ ಬೇಕಾದಷ್ಟ. ಹೋಗು ಊರಿಗೆ ಇರೋದು ಮಾಡೋಗು ಜಮೀನ ಅಂತ ಬೇಕಾದಷ್ಟು ಹೇಳ್ದೆ ಅಣ್ಣ. ಕೇಳೋಲ್ಲ ನನ್ನ ಮಾತಾ ಕಣಣ್ಣ. ಅದಕ್ಕೆ ನೀವೇ ಬರಲಿ ಅಂತ ಹೇಳ್ದೆ ಕಣಣ್ಣ. ಊರಿಗೆ ಬಂದ್ಬಿಟ್ಟಣ? ಊರಿಗೆ ಬಂದರೆ ದುಡಿಬೇಕಲ್ಲಣ್ಣ. ಇಲ್ಲಿ ಮೈ ಬಗ್ಸ್ ದುಡಿಬೇಕು ಊರಿಗೆ ಬಂದರೆ. ಅಲ್ಲೇ ಇದ್ದರೆ ಎಂಡು ಕುಕ್ಕುವೆ ಅವ್ನು ಖರ್ಚ್ಕೊ ಆಯ್ತದೆ ಕೂಲಿ ಮಾಡೋದು. ಹ್ಞೂ ಕಣಣ್ಣ. ಅದೇ ಇದ್ರಲ್ಲ ಅವನೇ ಇಲ್ಲಿ.
ಹೆಂಗವನೆ ಹಂಗೆ ಅವನೇ ಇನ್ನೇನು ಹೇಳಿದೆ ಅದೇ ಥರ ಕೂಲಿ ಮಾಡೋದು ಕುಡಿಯೋದು ಮನೆ ಕಳೋದು ಕಣಣ್ಣ. ನೋಡೋಣ ಇಂಥ ನನ್ನ ಮಕ್ಳಿಗೆಲ್ಲ ಹೆಂಡ್ತಿ ಮಕ್ಳು ಯಾಕಣ, ಹೆಂಡ್ತಿ ಮಕ್ಳು ಯಾಕೆ ಸಾಕಾಗ್ದವ್ರು ನನ್ನ ಮಕ್ಳಿಗೆಲ್ಲವ. ಅಲ್ಲ ಒಬ್ರು ಹಿರಿಕರಾಗಿ ಬುದ್ಧಿ ಹೇಳ್ಬೇಕು ನಮಗೆ. ಇವನೇ ಕೆಲಸ ಮಾಡ್ಕೊಂಡು ಹೋಗೋನಲ್ಲ, ಭಾರಿ ಭಾರಿ ಇದ್ರು ಮನ್ಸಕ್ಕಂತಕೋ. ನಮ್ಮೂರಲ್ಲೆಲ್ಲವ ಮೂರವ್ರು ಯಾಕಣ, ನಾನೇ ಎಲ್ಲೋ ಇನ್ನೊಂದು ಮದುವೆ ಆಗ್ಬಿಟ್ಟವನೇ ಅಂದ್ಕೊಂಡಿದ್ದೆ ಕಣಣ್ಣ. ಅಣ್ಣ ನಾನೊಂದು ವಿಷಯ ಹೇಳ್ತೀನಿ ಕೇಳ್ಕಣ. ಇನ್ನೊಂದು ಮದುವೆ ಗಿದ್ವೆ ಆಗಿದೆ ಅಂತ ಹಂಗೆ ಬಾಯಿ ಬಿಡಿಸ್ಕೊಳ್ರಣ್ಣ. ಹೆಂಡ್ತಿ ಮಕ್ಕಳು ಅಂದ್ಕೊಂಡು ಏನು ಹೇಳೋದು ನೋಡೋದ. ಹೇಳ್ದೋ ಕಣ ರಾತ್ರಿ ಕೇಳ್ದು ಅದನ್ನೂ ಹೇಳ್ತಿದ್ನಲ್ಲ ಅವಾಗ. ಮಕ್ಕಳೆಷ್ಟು ಯಾವ ಊರು ಎತ್ತ ಅಂತ ಏನು ಹೇಳಿದ್ರು. ಅಣ್ಣ ಏನೋ ಒಂದೇ ಮದುವೆ ಆಗಿರೋದು ಕಣಣ್ಣ, ಅದೇ ಸಾಲಿಗ್ರಾಮದ ಪಕ್ಕ ಊರು, ಆಮೇಲಿಂದ ಇಬ್ಬರು ಹೆಣ್ಮಕ್ಳವ್ರಿ ಅಂತ ಹೇಳಿದ್ನಪ್ಪ. ಅಷ್ಟೇ ಹೇಳಿದ್ದು, ಊರ ಹೆಸ್ರು ಕರೆಕ್ಟಾಗಿ ಹೇಳಿಲ್ಲ ಕಣಣ್ಣ. ಕನ್ನಡ ಇಬ್ಬರು ಹೆಣ್ಮಕ್ಳೆಯ ಸಾಲಿಗ್ರಾಮದ ಪಕ್ಕನೇಣ ಊರು. ಅವನೇ ಕನ್ನಡ, ಹಂಗಾದ್ರೆ ಪಕ್ಕ ಅವನೇ ಕನ್ನಡ. ಬರ್ತೀನಿ ಅಣ್ಣ, ನೋಡ್ಕೊ ಹಂಗೆ ಒಂಚೂರ. ಅಣ್ಣ ಒಬ್ಬನೇ ಬರೋಕ್ಕೆ ಹೋಗ್ಬೇಡ ಅಣ್ಣ, ಕರ್ಕಬ ಅವನ ಹೆಂಡ್ತಿ ಮಕ್ಕಳು ಎಲ್ಲನೂ ಅಣ್ಣ. ಒಬ್ಬನೇ ಬಂದರೆ ಅಣ್ಣ ಇವನು ಭಾರಿ ಕತಾಡ್ನಕ್ಕೆ ಅವನೇ. ಹೊಂಟೋಯ್ತನಕ್ಕಂತೆ ಇವನು ಹಿಡಿಯೋಕ್ಕಾಯ್ಕಿಲ್ಲ ನಮ್ಮ ಕೈಲಿ. ನಮ್ಮ ಅತ್ತೆ ಮಾವ ನಮ್ಮ ಅತ್ತಿಗೆ ಮಕ್ಕಳು ಎಲ್ಲರನ್ನೂ ಕರ್ಕೊಬತ್ತೀನ್ಕಂತೆ. ಏನೂ ಹೇಳೋಕೆ ಹೋಗ್ಬೇಡ ಕನ್ನಡ, ಹಂಗೆಯ ಸುಮ್ಮನಿರು. ಏನೂ ಗೊತ್ತಿಲ್ಲದೆ ಹೋದ ನನಗೆ ಏನೇನು ಮಾಡ್ತಾರೆ ಅಂತೆಲ್ಲ ನೋಡ್ಕೊಣ. ಹಂಗೆಯ ಬತ್ತೀವ್ಕಂತೆ ನಾವುವೇ. ಅವ್ರು ಐತೆಕಂತ ಅವನಿಗೆ ಬತ್ತೀವ್ಕಂತೆ. ಅವ್ರ ಅಪ್ಪ ಅಮ್ಮನೂ ಕರ್ಕೊಬತ್ತೀನ್ಕಂತೆ. ಅದು ನೋಡೋಣ ಅದೇನು. ಸರಿ ಕಣಣ್ಣ ಸರಿ, ಅದಕ್ಕೆ ಮಾಡ್ಬೇಕಂತೆ. ಹೆಂಗಣ್ಣ ಮಳೆಗಿಳೆ? ಎಲ್ಲೋ ಮಳೆ, ಎಂಥ ಮಳೆನೂ ಇದ್ದಿಲ್ಲ ಕಣೋ. ಅಯ್ಯೋ ಹಾಳು ಮೊನ್ನೆ ಮಳೆ ಕೈ ಕೊಟ್ಬಿಡ್ತೀವಿ ಸಲ. ಹೊಗೆ ಗಿಡ ಎಲ್ಲ ಓದೋಕ್ಕಂತೆ. ಅಯ್ಯೋ ಅಣ್ಣ, ಅಯ್ಯೋ ಹೊಸ ಕರ ನೋಡೋಕೈಕಿಲ್ಲ ಕರಣ. ಏನೆಲ್ಲವ ನಗರುತ್ತವೆ, ನೀರಿಲ್ಲನೇ ಏನು ಮಾಡೋದಕ್ಕಂತೆ. ಹೋಗೋಣ, ಭಾರಿ ಬರಗಲ್ಲ ಕರಣ ಈ ಸಲ. ದೀಟ ಹೇಳಿದ್ರು ಅಂತೆ, ಸುಳ್ಳು ಹೇಳಿದ್ರು ಅಂತೆ. ನೀನು ಪಂಪ್ ಸೆಟಲ್ಲಿ ಒಂದು ತೊಟ್ಟು ನೀರು ಬತ್ತಿಲ್ಲ ಕಣೋ, ನಿಂತು ಹೊಡಿತೈತೆ. ಯಾವತ್ತು ನಿಂತೋದೋ ಕಾಣೆ ಕಣೋ. ನಮ್ಮದು ಹಂಗೆ ಆಗತ್ತೆ ಕಣಣ್ಣ. ಅಯ್ಯೋ ಅಣ್ಣ ಮಾರ್ಕೆಟು ಬಂದು ತರಕಾರಿ ತಗೊಳಕ್ಕೆ ಆಯ್ತಲ್ಲ ಕಣ, ತರಕಾರಿ ತಗೊಂಡು ಮಾರೋಕ್ಕಾಯ್ತಲ್ಲ, ಅಷ್ಟು ರೈಟ್ ಗಗನಕ್ಕೆ ಏರ್ಬಿಟ್ಟದೆ. ಬರಗಾಲ ಅಲ್ವಪ್ಪ, ಬರಗಾಲ ಅಲ್ವಾ, ಎಲ್ಲಾದರೂ ರೈಟ್ ಜಾಸ್ತಿ ಆಯ್ತಕ್ಕಂತೆ ತಕೋ. ಆದರೆ ಉಳದ ನಾವೇ ಕಣೋ ಎರಡು. ನಮ್ಮ ಮನೆ ಮಾರಾಕಬೇಕು ಅಂತವನಿ, ಯಾರು ಗಿರಾಕಿನೇ ಬರೋಕ್ಕೋಲ್ರು ಕಣೋ. ಈಗೇನು ಮಳೆ ಒಯ್ದಿಲ್ವಲ್ಲಣ್ಣ, ಯಾರು ವ್ಯವಸಾಯ ಮಾಡೋಕ್ಕಿಲ್ಲಕ್ಕಂತಕೋ ಈಗ. ಅದಕ್ಕೆ ಯಾರು ಬರೋಕ್ಕೋಲ್ರುಕಂತೆ. ವ್ಯವಸಾಯ ಇದ್ರೆ ತಾನೇ ಬರೋದು. ಅದು ನಿಜಾನು. ಅಯ್ಯೋ ಬಂದ್ರೂ ಏನು ಸರಿಯಾದ ರೇಟು ಕೇಳೋಕ್ಕಿಲ್ಲ ಕಣ, ಕೊಡೋಕೆ ಹೊಟ್ಟೆ ಉರಿತದೆ. ಎಷ್ಟು ಬೇಕಷ್ಟು ಕೇಳ್ತಾರೆ, ಅವ್ರು ಕೇಳೋ ರೇಟ್ಗೆಲ್ಲ ನಾವು ಮಾರೋಕ್ಕದ ಅಷ್ಟು ತಂದ್ಬಿಟ್ಟು. ನೋಡು ಚೆನ್ನಾಗಿ ಹೋಗಂತೆ. ಯಾರಾದರೂ ಇದ್ದರೆ ಕರ್ಕಬ ಗಿರಾಕಿಗಳ, ದನ ಕೊಡ್ತೀನಿ, ಉಳೋದನ ಚೆನ್ನಾಗಿ ಹೋಗಂತೆ ಕರ್ಕಬ. ಒಂದು ಒಳ್ಳೆ ರೇಟ್ಗೆ ಮಾಡೋದ ಬೇಕಾದ್ರೆ ನಿಂಗೂ ಅದೇನು ನಾನು ನೋಡ್ಕೊತೀನಿ. ಸರಿ ಕಂದ್ಬಿಡೋಣ, ಕರ್ಕೊಬತ್ತೀನಿ. ಯಾರು ಇದ್ದರೆ ಒಳ್ಳೆಯವ್ರನ್ನೇ ಕರ್ಕೊಬತ್ತೀನಿ ಬಿಡೋಣ. ಬಂದ್ರಣ್ಣ ನೀವು ಮೊದಲು ಸಂತೆಗೆ ಬನ್ನಿ ಮೊದಲು. ಬತ್ತೀವಿ ಕಂದ್ಬಿಡಪ್ಪ. ಸಂಜೆ ಅಷ್ಟೊತ್ತಿಗೆ ಎಲ್ಲರನ್ನೂ ಜೊತೆ ಮಾಡಿ ಕರ್ಕೊಬರ್ಬಾರ್ದಾ, ಒಂದು ಆಟೋ ಮಾಡ್ಕೊಂಡು ಕರ್ಕೊಬತ್ತೀನಿ. ಸರಿ ಕಂತೆ. ಸರಿ ಕನ್ನಡ ಮತ್ತೆ ಇಡ್ತೀನಿ. ಅದೇನು ನೋಡೋಣ. ಸರಿ ಕನ್ನಡ ಆಯಿತು. ರೀ ಏನ್ರಿ ಏನು ಮಾತಾಡ್ತಾ ಇದ್ದೀರಲ್ಲ? ಯಾರು ಸಂತೆಲಿರೋದು? ಏನೋ ಸಿಕ್ಕಿದ್ರು ಹಂಗೆ ಹಿಂಗೆ ಅತ್ತಿಗೆ ಮಾತು ಎಲ್ಲ ಮಾತಾಡ್ತಿದ್ರಲ್ಲ, ಏನ್ರಿ? ಇವೆಲ್ಲ ಚೆನ್ನಾಗಿ ಕೇಳಿಸ್ಕೊತಿ ಬಿಡು ನೀನು. ಅಲ್ಲ ಕನ್ಲೆ, ಒಂದು ಫೋನ್ ತಂದ್ಕೊಡು ಅಂದರೆ ಹಾಳು ಮುಳು ಕೆಲಸವೇ ಅಂದೆ, ಈ ಕೆಲಸ ಇಲ್ವಾ ನಿಂಗೆ? ಅಯ್ಯೋ ಕೆಲಸ ಮಾಡೋದಕ್ಕಂತ ಹೇಳಿ ಅಯ್ಯೋ ಏನೋ ಮಾತಾಡ್ತಿದ್ರಲ್ಲ, ಎಲ್ಲ ನಮ್ಮ ಬಾವನ ಬಗ್ಗೆ ಮಾತಾಡ್ತಾವ್ರೆ ಅನ್ಕೊಂಡು ಬಂದೇಕಂತೆ. ಕಣವ ನಿಮ್ಮ ಬಾವನ ಬಗ್ಗೆನೇ. ನಿಮ್ಮ ಬಾವ ಏನೋ ಸಂತೆಯಲ್ಲಿ ಇದ್ದಾರಂತೆ ಕಣವ. ಸಂತೆಯಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದಾನಂತೆ. ಓ ಸಂತೆಲಿದ್ದಾರಂತ? ಯಾವ ಸಂತೆಲ್ರಿ? ಅದೇಯ XYZ ಅಲ್ಲಿದ್ದಾರಂತೆ. ಏನಲ್ಲಿ ಮೂಟೆ ಗೀಟೆ ಹೊರ್ಕೊಂಡು ಇದ್ದಾರಂತೆ ಕಂತೆ. ನಡಿ ನಿಮ್ಮ ಅಪ್ಪಂಗೆಲ್ಲ ಫೋನ್ ಮಾಡಿಬಿಟ್ಟು ಎಲ್ಲರೂ ಒಣಸು, ಹೋಗ್ಬಿಟ್ಟು ಕರ್ಕೊಬರದ. ನಾಳೆಗೆ ಬೇರೆ ವರಮಹಾಲಕ್ಷ್ಮಿ ಹಬ್ಬ, ಅಲ್ಲಿ ಹೊಂಟ ಕೂತ್ಕೊಂಡ್ರೆ ಕೆಲಸ ಏನು ಮಾಡೋದು ಕಾಣಕಂತೆ. ಏನು ದೇವ್ರು ಎಲ್ಲೂ ಓಡೋಯ್ಕಿಲ್ಲ, ಬಂದು ಮಾಡ್ಕೊಳ್ವೆ, ಒಬ್ಬ ಮಾಡ್ತಿರ್ತದೆ. ಬರ್ನಿಲ್ಲ ಅಂದ್ರೆ ಉಳ್ಕೊಬೇಕಾರೆ ನಾವು ಹೋಗ್ಬಿಟ್ಟು ಬರ್ತೀವಿ. ಇಲ್ಲಕ್ಕ ನಡೀರಿ ಬರ್ತೀನಿ. ನಮ್ಮ ಬಾವಂಗೆ ಚೆನ್ನಾಗಿ ಉಗಿಬೇಕು ಕಂತೆ. ನಡಿ ಬರ್ತೀನಿ ನಾನುವೇ. ಸರಿ ಮತ್ತೆ ರೆಡಿ ಆಯ್ತಿರು. ಒಂದು ಕಂತೆ ಹುಲ್ ತಂದ್ಬಿಟ್ಟು ಬರ್ತೀನಿ ಹಸಗಳಿಗೆ ಹಾಕ್ಬಿಟ್ಟು. ಅಷ್ಟೊತ್ತಿಗೆ ನಿಮ್ಮ ಅಕ್ಕಂಗೆ ಫೋನ್ ಮಾಡಿ ಕರಿ, ಹಿಂಗಿದ್ದಾರಂತೆ ಬಂದು ಹೋಗೋದ ಅಂತ. ಸರಿ ಕಣ್ಮಾರೆ ಆಯಿತು. ಮಾಡ್ತೀನಿ ಫೋನಾ. ತರೋಗಿ ಮತ್ತೆ ನಿಮ್ಮ ಅವ್ವಗೂ ನಿಮ್ಮ ಅಪ್ಪಂಗೂ ಹೇಳಿ ಅವರು ಬರಲಿ. ಸರಿ ಕಣ್ರಿ ಆಯಿತು.